ಈ ಒಂದು ಮಿನಿಕ್ಸ್ ಸ್ಟೀಲ್ ಪ್ರೈವೇಟ್ ಲಿಮಿಟೆಡ್ ಕೇಳಲು ಈ ವೇದಿಕೆ ಮೇಲೆ ಆಶೀರ್ವಾಗಿರ್ತಕ್ಕಂಥ ಸನ್ಮಾನ್ಯ ವಿಜಯನಗರ ಜಿಲ್ಲಾಧಿಕಾರಿಗಳೇ, ಪರಿಸರ ಜಿಲ್ಲಾಧಿಕಾರಿಗಳೇ ಹಾಗೂ ಈ ಚಿಲ್ಕನಟ್ಟಿ ಗ್ರಾಮ ಪಂಚಾಯತಿಯ ಅಧ್ಯಕ್ಷರೇ, ಉಪಾಧ್ಯಕ್ಷರೇ, ಎಲ್ಲ ಸರ್ವ ಸದಸ್ಯರೇ, ನಮ್ಮ ಹೆಸರು ದೇವರ ಮನೆ ಮಹೇಶ್ ಅಂತಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಉಚ್ಚನಹಳ್ಳಿ ಮಂಜುನಾಥ ಬಣದ ರಾಜ್ಯ ಪ್ರಧಾನ ಕಾರ್ಯದರ್ಶಿ. ಯಾಕಂದ್ರೆ ನಮ್ದು ಪ್ರಾಪರ್ ಕೂಡ್ಲಿಗಿ ವಿಜಯನಗರ ಜಿಲ್ಲೆ. ಒಂದು ದೇಶ ಯಾಕಂದ್ರೆ ಎಲ್ಲದೂ ನಾವು ವಿರೋಧ ಮಾಡ್ಕೊಂತ ಹೋದ್ರೆ ಅಭಿವೃದ್ಧಿ ಆಗಕ ಸಾಧ್ಯ ಇಲ್ಲ. ಯಾಕಂದ್ರೆ ವಿಶ್ವ ಮಟ್ಟದಲ್ಲಿ ಅಮೆರಿಕ, ಚೀನಾ ಜೊತೆಗೆ ನಾವು ಪೈಪೋಟಿ ಆಗ್ಬೇಕಂದ್ರೆ ಆ ಲೆವೆಲ್ಗೆ ನಮ್ಮ ದೇಶ ಬೆಳಿಬೇಕಂದ್ರೆ ಕೈಗಾರಿಕೆಗಳು ಅನಿವಾರ್ಯವಾಗುತ್ತೆ. ಯಾಕಂದ್ರೆ ಒಂದು ಕುಟುಂಬದಲ್ಲಿ 4 ಜನ ಇದ್ದು 2 ಎಕರೆ ಜಮೀನಿದ್ರೆ ಅದರಲ್ಲಿ ಮಕ್ಕಳು ITI ಮಾಡ್ಕೊಂಡಿರ್ತಾನೆ, ಡಿಪ್ಲೊಮಾ ಮಾಡ್ಕೊಂಡಿರ್ತಾನೆ, ಮೆಕ್ಯಾನಿಕಲ್ ಇಂಜಿನಿಯರ್ ಮಾಡ್ಕೊಂಡಿರ್ತಾನೆ, MBA ಮಾಡ್ಕೊಂಡಿರ್ತಾನೆ. ಆದ್ರೆ ಅವರಿಗೆ ಭಾಗ ಆದ್ರೆ ಅರ್ಧ ಎಕರೆ ಬರುತ್ತೆ. ಮತ್ತೆ ಯಾರಾದ್ರೂ ಎಲ್ಲರೂ ಸೇರಿ ಒಬ್ಬರ್ಗ ಹೊಲ ವಹಿಸಿ ಇನ್ ವ್ಯವಸಾಯ ಮಾಡ್ಕೊಂಡು ಹೋಗಪ್ಪ, ಆಕಳ ಪಕ್ಕಳ ಮಾಡ್ಕೊಂಡು ಜೀವನ ಮಾಡ್ಕೊಂಡು ಹೋಗ, ಒಬ್ಬರಲ್ಲ ಇಬ್ರಿಗೆ ಇದು ಮಾಡ್ಬೋದು. ಉಳಿದವರಿಗೆ ಯಾಕಂದ್ರೆ ಸುಮಾರು 140 ಕೋಟಿ ಜನಸಂಖ್ಯೆ ದೇಶದ ಇದೆ. ಯಾಕಂದ್ರೆ ಒಬ್ರು ಮಹಿಳೆಯರು ಹೇಳಿದ್ರು, ಈ ಮಾಲಿನ್ಯ ಹೆಂಗ ಉದ್ಯೋಗನು ಸರ್ಕಾರ ಕೂಡ ಕೊಡಕ ಆಗ್ತಾ ಇಲ್ಲ. ಯಾಕಂದ್ರೆ ಆಗಾಗ 2 ವರ್ಷಕ್ಕೊಂದ್ಸಲ ಸಂತೋಷ್ ನಾಡು ಕೂಡ ಫೌಂಡೇಶನ್ ಅಂತಂದು ಕೆಲವೊಂದು ಉದ್ಯೋಗ ಮೇಳಗಳು ಮಾಡ್ತಾರೆ. ಅದಕ್ಕಾಗಿ ಏನು ನಿರುದ್ಯೋಗಿ ಯುವಕ ಇರ್ತಕ್ಕಂಥವ್ರಿಗೆ ಮೊದಲ ನಮ್ದು ಏನಂದ್ರೆ ಇಲ್ಲಿ ಭೂಮಿ ಕಳ್ಕೊಂಡಿರ್ತಕ್ಕಂಥ ಈ ಹಾರನಹಳ್ಳಿ ಗ್ರಾಮದಲ್ಲಿ ಏನು ಭೂಮಿ ಕಳ್ಕೊಂಡರೆ ಪ್ರಥಮವಾಗಿ ಅವ್ರ ಮಕ್ಕಳಿಗೆ, ಮತ್ತೆ ಯಾಕಂದ್ರೆ ನೀವು ಕೊಡ್ಲಿಲ್ಲ ಅಂದ್ರೆ ಪ್ರತಿಭಟನೆ ಮಾಡ್ತೀವಿ. ಮೊದಲನೇ ಆದ್ಯತೆ ಅವ್ರ ಮಕ್ಕಳಿಗೆ ನೀವು ಯಾವ್ದೋ ಡಿ ಗ್ರೂಪ್ ಕೊಡಂಗಿಲ್ಲ, ಅವ್ರ ವಿದ್ಯಾರ್ಥಿಗೆ ಅನುಗುಣವಾಗಿ ಇಲ್ಲಿ ಕೊಡ್ಬೇಕು. ನೀವು ಮತ್ತೆ ಯಾರೋ ಬಿಹಾರದವ್ರ ಕರ್ಕೊಂಬಂದು, ಪಂಜಾಬ್ನವ್ರ ಕರ್ಕೊಂಬಂದು ಇಲ್ಲಿ ಉದ್ಯೋಗ ಕೊಡಂಗಿಲ್ಲ. ಪ್ರಥಮ ಆದ್ಯತೆ ಇಲ್ಲಿ ಕೊಡ್ಬೇಕು. ಆಮೇಲೆ ವಿಜಯನಗರ ಜಿಲ್ಲೆ ಇರ್ತಕ್ಕಂಥ ಅವ್ರಿಗೆ ಕೊಡ್ಬೇಕು. ಹಾಗೇನೆ ಇಲ್ಲಿರ್ತಕ್ಕಂಥ ಏನಾದ್ರೂ ಸ್ವಲ್ಪ ಧೂಳು ಬಂದ್ರೆ ಈ ಪಂಚಾಯತಿ ಸದಸ್ಯರು ಅಂದ್ರೆ ಪಕ್ಷಾತೀತವಾಗಿ ಏನು ಅಲ್ಲಿ ಅವ್ರು ಬೇಡಿಕೆ ಇಟ್ಟಿರ್ತಾರೆ, ಏನಾರ ಬೆಳೆಗೆ ಏನಾರ ಇದಾತಂದ್ರೆ ಅದಕ್ಕೆ ಒಂದು ಪರಿಹಾರ ನೀಡಬೇಕು. ಹಾಗೇನೆ ಈ ಭಾಗದ ಮಕ್ಕಳಿಗೆ, ಯಾಕಂದ್ರೆ ಭೂಮಿ ಕೊಟ್ಟಾರ, ಈ ಭಾಗದ ಮಕ್ಕಳಿಗೆ ಅವ್ರಿಗೆ ಏನಾದ್ರು ತರಬೇತಿ ಶಿಬಿರಗಳು, ನೀಟ್ ಆಗ್ಲಿ, ಇಂಜಿನಿಯರಿಂಗ್ ತರಬೇತಿ, ಉದ್ಯೋಗ ತರಬೇತಿ ಅಂತ ಪ್ರತಿ ವರ್ಷ ಆಯೋಜನೆ ಮಾಡಿ ಅವರು IAS, IPS, IFS ಟ್ರೈನಿಂಗ್ ಅನ್ನು ಉಚಿತವಾಗಿ ತಮ್ಮ ಫ್ಯಾಕ್ಟರಿಯಿಂದ ಮಾಡಬೇಕು. ಆಮೇಲೆ ಕುಡಿಯ ನೀರು ಯೋಜನೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ, ಆಮೇಲೆ ಪರಿಸರ ಸಮತೋಲನ, ಆಮೇಲೆ ಸುತ್ತ ಸಾಮಾಜಿಕ ಅರಣ್ಯ ಇಲಾಖೆ ಇದರಿಂದ ಗಿಡಗಳನ್ನ ನೆಡ್ತಕ್ಕಂಥ ಒಂದು ಯೋಜನೆಗಳನ್ನ ಕೈಗೆತ್ತಿಕೊಂಡು ಮಾಡ್ಬೇಕಂತ ಹೇಳ್ತಾ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿರ್ತ ಎಲ್ಲರಿಗೂ ಯಾವುದು ಫ್ಯಾಕ್ಟ್ರಿ ಈಗ ನಾನು ಹೇಳಿನಿ. ಯಾಕಂದ್ರೆ 140 ಕೋಟಿ ಜನಸಂಖ್ಯೆ ಇರೋದ್ರಿಂದ ಇಲ್ಲಿ ಉದ್ಯೋಗ ಮತ್ತೆ ನಾವು ಕೊಳ್ಳೇಬೇಕಾಗೈತೆ. ಅದಕ್ಕೆ ಫ್ಯಾಕ್ಟ್ರಿ ಆಗೋದ್ರಿಂದ ಒಳ್ಳೇದು ಅಂತ ನಮ್ಮ ಅಭಿಪ್ರಾಯ. ಯಾಕಂದ್ರೆ ಉದ್ಯೋಗಕ್ಕೆ ಅನುಕೂಲ ಆಗುತ್ತೆ ಅಂತ